ನಾಗಿಣಿ ನಾಗಿಣಿ ಬಾ ಬಾ. ನನ್ನ ಹೆಂಡ್ತಿ ಇಲ್ಲ, ಅವ್ರ ಅಕ್ಕರ ಮನೆ ಹತ್ರ ಹೋಗಿದ್ದಾಳೆ. ಬಾ ನಾಗಿಣಿ ಬಾ. ನಾನು ಹೇಳಿದೆ ತಾನೇ ಅವತ್ತೇ, ಹಾಂ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ. ಬಾ, ನಿನ್ನ ಜೊತೆ ಮಾತಾಡಬೇಕು. ಬಾ ನಾಗಿಣಿ ಬಾ. ಇಲ್ಲಪ್ಪ ಸ್ವಾಮಿ, ಇನ್ನೇಂಟಿ ಸವಾಸ ಬೇಡ. ಇನ್ನೇಂಟಿ ಸವಾಸ ಬೇಡಪ್ಪ, ಸವಾಸ ಬೇಡ. ಹಿಂಗೆ ಮಾತಾಡು, ಅದೇನು ಮಾತಾಡೋದಿದ್ರು ನೀನು ನನಗೆ ಇಷ್ಟ ಇಲ್ಲ ಅಂತಂದ್ರೂ ಬಲವಂತ ಮಾಡ್ತೀಯ. ಇನ್ನೇನು ಮಾಡ. ನಾನು ಹಂಗೆ ಅರ್ಥ ಮಾಡ್ಕೋಬೇಕಲ್ಲ ನಿನ್ನಂಗೆ. ಸರಿ ಆಯ್ತು, ಕೇಳ್ಬಿಡು, ನನಗೂ ಇಷ್ಟನೇ ಐತೆ. ನನ್ನ ಹೆಂಡ್ತಿ ಅವ್ರ ಅಕ್ಕರ ಮನೆ ಹತ್ರ ಇರ್ತಾಳೆ ಯಾವಾಗಲೂ. ಇತ್ತೀಚೆಗೆ ನನ್ನ ಬಿಟ್ಟು ದೂರ ಹೋಗೋದು ಜಾಸ್ತಿ. ನಾನು ಅವಳು ತುಂಬ ದೂರ ಇದ್ದೀವಿ. ಅದಕ್ಕೇ ಬಂದ್ಬಿಡು. ಬಾ, ಇನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ನೀನು. ಬಂದ್ಬಿಡು. ಬಾ 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 ಬಾ, ಇನ್ನು ಬಾ. ಅಯ್ಯೋ, ನಿಮ್ದೊಂದು ಕಾಟಪ್ಪ. ನನಗಂತೂ ತುಂಬ ಬಲವಂತ ಮಾಡ್ತೀರ. ನಾನು ಹೇಳಿಲ್ವನಾಗಿನಿ ನಿನ್ನ ಅವತ್ತೇ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು ನಿನಗೆ ಅಂತ ಹೇಳಿದ್ದೀನಿ ತಾನೇ. ನನಗೆ ನಿಮಗಿನ್ನ ವಯಸ್ಸು ಹೋಗೈತಿ. ನಿಮ್ಗಿನ್ನೂ ಈಗ 35 ಏನೋ. 35 ವರ್ಷ. ನನಗೆ ಅವಳೇನಿ 38 ವರ್ಷ. ನಮಗೂ ನಿಮಗೂ ಭಾಳ ವಯಸ್ಸಾಗಿ ಜಾಸ್ತಿ ಆಗೈತೆ ನನಗೆ. ನನಗೆ ಜಾಸ್ತಿ ಆಗಿರೋದು. ಆದರೂ ಆಗಲಿ ಹೇಳು ಬಾ. ತಲೆ ಕೆಡಿಸ್ಕೊಬೇಡ. ನಾನು ಹೇಳಲಿಲ್ವಾ ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ. ನಾನು ಅದಕ್ಕೆ ಹೇಳಿದ್ದು, ನಿನ್ನ ತಲೆ ಕೆಡಿಸ್ಕೊಬೇಡ, ಬಾರಮ್ಮ ಸುಮ್ಮನೆ ನನ್ನ ಜೊತೆ ಮಾತಾಡೋ ಅಂತ. ಆ ಗಿರ್ಜಿಂಬೆಗೂ ನನಗೂ ಆಗಲ್ಲ. ಆಮೇಲೆ ಅವಳೇನಾದರೂ ನೋಡಿದ್ರೆ ಹೇಳೋದ್ಲೇ. ಅಯ್ಯೋ, ನನ್ನ ಹೆಂಡ್ತಿಗೂ ಆಗಲ್ಲ. ಆ ಗಿರ್ಜಿಂಬೆನ ಕಂಡ್ರೆ ನನ್ನ ಹೆಂಡ್ತಿಗೂ ಆಗಲ್ಲ. ನನ್ನ ಹೆಂಡ್ತಿನ ಅವಳು ನೋಡಲ್ಲ, ಅವಳು ಮಾತಾಡ್ಸಲ್ಲ ಗಿರ್ಜಿಂಬೆನ ನನ್ನ ಹೆಂಡ್ತಿ ಆಗಲಿ ನಮ್ಮ ಇವರಾಗಲಿ ಯಾರೂ ಮಾತಾಡ್ಸಲ್ಲ ಗಿರ್ಜಿಂಬೆನ. ನಾನು ಅವಳಿಗಿನ್ನೂ ಸ್ವಲ್ಪ ದೊಡ್ಡವಳೇನೆ. ಅವಳು ಮದುವೆ ಆಯಿತು, ಅವಳು ಚೆನ್ನಾಗಿದ್ದಾಳೆ. ನನಗೆ ಅವಳು ಕಂಡ್ರೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಇವಾಗ ಹೆಂಗಿದ್ದಾಳೆ ಅಂತಲ್ವೇ, ಭಾಳ ಚೆನ್ನಾಗಿದ್ದಾಳೆ, ಸಖತ್ ದುಡ್ಡು ಮಾಡೋಳಂತ ಗಿರ್ಜಿಂಬೆ. ನನಗೆ ಹೇಳ್ತಾ ಇದ್ಲು, ನಿನ್ನ ಮದುವೆ ಆಗಿಲ್ಲ ಅಂತ. ಅವಳದು ಆಗಿರಲಿಲ್ಲ. ತಿರ್ಗಿ ಆಮೇಲೆ ಸಿಗ್ತಾ ಮದುವೆ ಆದ್ಲು. ಅದಕ್ಕೇನೆ ಇವತ್ತು ನಾನು ಆಗ್ತೀನಿ, ಅವಳ ಕಣ್ಣೆದ್ರಿಗೇನೆ ಆಗಿ ತೋರಿಸ್ತೀನಿ ನಂದು ಮದುವೆ ಆಗಿಲ್ಲ ಅಂತ. ಎಷ್ಟು ಆಡ್ಕೆ ಮಾಡು ನೋಡು. ಈ ನಾಗಿಣಿದು ಮದುವೆನೇ ಆಗಿಲ್ಲ ಅಂತೇಳಿ ಆಡ್ಕೆ ಮಾಡು. ಅದಕ್ಕೇ ನಾನು ನಿನ್ನ ಮದುವೆ ಆಗ್ತೀನಿ. ಒಬ್ಬಳೆ ಮಗಳು ಯಾರಿದ್ದಾರೆ ನಿನ್ಗೆ? ಯಾರೂ ಇಲ್ಲ, ನೀನು ನಿಮ್ಮಮ್ಮ ಇಬ್ಬರೇ ಇರೋದು. ನೀನಿನ್ನೇನು ಮದುವೆ ಆಗ್ದಂಗೆ ಹಂಗೆ ಉಳ್ಕೊಂಡೆ. ಅದಕ್ಕಾಗಿ ನಾನು ಹೇಳ್ದಂಗೆ ಕೇಳೋನಾಗಿನಿ. ನಾನು ಹೇಳ್ದಂಗೆ ಕೇಳಿದ್ರೆ ಆರಾಮಾಗಿರ್ಬೋದು. ಅದಕ್ಕೆ ನೀವು ಅಂತಿಮವ, ನೀವು ಹೇಳ್ದಂಗೆ ಕೇಳ್ತಾ ಇರೋದು. ಅಮ್ಮನೂ ಬೈತಿರುತ್ತೆ. ಯಾರೂ ಬರಲಿಲ್ಲ, ಏನಿಲ್ಲ. ನಾನು ಅವಾಗ ಏನು ಅಂದ್ಕೊಂಡಿದ್ದೆ, ಗೌರ್ಮೆಂಟ್ ಕೆಲಸದವ್ರು ಸಿಗ್ತಾರೆ ಮದುವೆ ಆಗೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋಣ, ಗೌರ್ಮೆಂಟ್ ಕೆಲಸದವ್ರು ಯಾರೂ ಸಿಗಲಿಲ್ಲ ನನಗೆ. ಯಾರು ಸಿಗಲ್ಲ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಹೇಳ್ದಂಗೆ ಕೇಳು. ನಾನು ಹೇಳ್ದಂಗೆ ಕೇಳ್ಕೊಂಡು ಆರಾಮಾಗಿರೋದು ನೋಡಷ್ಟೇ. ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ, ನಿನ್ನ ಜೀವನನೂ ಚೆನ್ನಾಗಿರುತ್ತೆ. ಸರಿ ಆಯಿತು, ನೀವು ಹೇಳ್ದಂಗೆ ಕೇಳ್ತೀನಿ. ನಿಮ್ಮ ಮಾತು ಮೀರಲ್ಲ. ರಂಗಿಗೆ ನೀನು ನನಗೆ ತುಂಬ ಇಷ್ಟ. ರಂಗಿಗೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೀನು ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟೆ ನಾಗಿಣಿ. ಯಪ್ಪ, ಈ ವಿಷಯ ಏನಾದ್ರೂ ರಂಗನ ಅಕ್ಕನಿಗೆ ಗೊತ್ತಾದರೆ ಹೆಂಗೆ ಮಾಡೋದು ಅನ್ನಿಸ್ತೈತೆ. ರಂಗಿ ಅಕ್ಕನಿಗೆ ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಯಾಕೆ ಬೇಕು ಅನ್ನಿಸ್ತೈತೆ. ರಂಗಿ ಅಕ್ಕನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ರಂಗಿ ಅಕ್ಕ ಇಲ್ಲಿ ಯಾವಾಗಲೂ ಇರೋದಿಲ್ಲ. ಯಾವಾಗಲೂ ಇವಾಗ ಅವಳು ಸೈಟ್ ಮಾರೋ ಬ್ಯುಸಿಲಿ ಅಕ್ಕನ ಸೈಟ್ಗಳೆಲ್ಲ ಮಾರಿಸ್ತಾ ಇದ್ದಾಳೆ. ಅವಳು ಇಲ್ಲಿಲ್ಲ, ಸರಿನಾ? ಅಕ್ಕನ ಮನೇಲಿ ಇದ್ದಾಳೆ. ನೀನು ತಲೆ ಕೆಡಿಸ್ಕೊಬೇಡ ನಾಗಿಣಿ. ಏನಪ್ಪ, ಏನು ಮಾಡ್ತಾ ಇದೀಯಾ? ರಂಗಿ ಅಕ್ಕ ಬಂದರು ಅನಿಸುತ್ತೆ. ಬಂದ್ಲು ನಾಗಿಣಿ, ಬಂದ್ಲು. ಇಲ್ಲೆಲ್ಲಾದರೂ ಬಚ್ಚಿಕೋ, ಇನ್ನೊಂದು ಸ್ವಲ್ಪ ತಿರ್ತಾಳೆ ಹೋಗ್ತಾಳೆ ಅವಳು. ಇಲ್ಲೆಲ್ಲಾದರೂ ಬಚ್ಚಿಕೋ. ಅಲ್ಲೇ ಇರು. ನಾನು ಮಾತಾಡ್ತೀನಿ ಅವಳ ಹತ್ರ. ನೀನು ಅಲ್ಲೇ ಬಚ್ಚಿಕೋ, ಅಲ್ಲೇ ಬಚ್ಚಿಕೊಂಡಿರು. ಏನು ಮಾಡ್ತಿದ್ದೆ? ಏನಿಲ್ಲ, ಇಲ್ಲೇ ಮನೆ ಕೇಳಿದ್ದೆ. ಯಾಕೆ ಏನನ್ನ ಹೇಳ್ಬೇಕೆ? ಏನಿಲ್ಲ, ಮನೆ ಕೇಳಿದ್ದೆ. ಯಾಕೆ ಹೇಳು? ಏನು ಮಾಡ್ತಾ ಇದೀಯ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ನೀನು ಆಮೇಲೆ ಎತ್ಲಾಗನ ಹೋಗ್ತೀಯಾ, ಅವ್ರ ಬಂತಕ್ಕೆಲ್ಲ ಕುತ್ಕೊಂಡು ಮಾತಾಡ್ತೀಯಾ. ಅದಕ್ಕೆ ಎಲ್ಲಿ ಹೋಗಿದ್ಯಾ ಅಂತ. ಮನಿಕೆ ಇಲ್ಲೇ ಮನೆ ಕಂಡಿರು, ಎಲ್ಲೂ ಹೋಗ್ಬೇಡ. ಇಲ್ಲ, ಎಲ್ಲೂ ಹೋಗಲ್ಲ. ಖಂಡಿತ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾರ ಮನೆ ಹತ್ರನೂ ಹೋಗೋದಾಗಲಿ ಎಲ್ಲಿಗೂ ಹೋಗೋದಾಗಲಿ ಏನೂ ಮಾಡಲ್ಲ, ಎಲ್ಲೂ ಹೋಗೋದಿಲ್ಲ. ಮತ್ತೆ ಎಲ್ಲಾದರೂ ಹೋಗ್ಬಿಟ್ಟಿದ್ದೆ ಅಂದರೆ ಅಷ್ಟೇ ನೋಡು. ಹಿಂಗೆ ಮನೆಯಾಗಿದ್ರೆ ನನಗೇನು ಅನಿಸಲ್ಲ. ನಮ್ಮ ಅಕ್ಕ ಸ್ವಲ್ಪ ಸೈಟಿಂದು ಏನೋ ಇದಾಗೈತೆ, ಸಮಸ್ಯೆ ಆಗೈತೆ. ಹೋಗ್ತೀನಿ ಅಲ್ಲಿ. ಅವರು ಏನೋ ಜಾಸ್ತಿ ಆಗ್ತೈತೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ತಗೊಂಡಾರು ಫೋನ್ ಮಾಡಿದ್ರು, ಸಮಸ್ಯೆ ಆಗೈತೆ. ಅದಕ್ಕಾಗಿನ ಬರ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಯಾರ ಮನೆ ಹತ್ರನೂ. ಸರಿ ಆಯ್ತು ಹೇಳು. ನಾನು ಯಾರ ಮನೆ ಹತ್ರನೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ.
ನಾನು ಎಲ್ಲೂ ಹೋಗಲ್ಲ, ಯಾರ ಮನೆ ಹತ್ರ ಸುಮ್ಮನೆ ಮನಿಕೊಂಡಿರ್ತೀನಿ. ಹೋಗು ನಿಮ್ಮ ಅಕ್ಕ ಇರ್ದು ಏನೈತೆ ಅದನ್ನೆಲ್ಲ ನಾ ಬಗೆಹರಿಸಿ ಅಲ್ಲೇ ಇದು ನೋಡ್ಕೊಂಡು ಬರೋಂಗೆ ನನಗೇನೇನು ಬೇಜಾರಿಲ್ಲ ರಂಗು, ನನಗೇನು ಬೇಜಾರಿಲ್ಲ. ಯಾಕೋ ಗಾಬರಿ ಮಾಡ್ಕೊಂಡು ಹಿಂಗಿದ್ದೀರಾ? ಯಾವ ಗಾಬರಿ ಇಲ್ಲ, ಏನಿಲ್ಲ, ಗಾಬರಿ ಮಾಡ್ಕೊಂಡಿಲ್ಲ, ಏನಿಲ್ಲಪ್ಪ. ಯಾಕೆ ಗಾಬರಿ ಮಾಡ್ಕೊಂಬನ ನಾನು? ಅಲ್ಲ, ಯಾಕೋ ಸ್ವಲ್ಪ ಗಾಬರಿ ಮಾಡ್ಕೊಂಡಿರೋ ಥರ ಕಾಣಿಸ್ತು, ಅದಕ್ಕಾಗಿನ. ಏನಾದ್ರೂ ಎದ್ರುಕೊಂಡ್ರೆ ಯಾಕೇನಾದರೂ ಗಾಬರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಿದ್ದು. ಯಾಕೋ ಒಂಥರ ಮನಸ್ಸಲ್ಲಿ ಯಾಕೋ ಒಂಥರ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ ರಂಗು, ಆ ಥರ ಎಲ್ಲ ಏನಿಲ್ಲ. ಅಲ್ಲ, ಏನಾನ ಬೇಕಿದ್ರೆ ಹೇಳು, ಹೇಳಿ ಮಾತಾಡು. ಇಲ್ಲ ಅಂದರೆ ನನ್ನ ಹತ್ರ ಹೇಳೋದು ಕಲಿ, ಸರಿನಾ? ಏನಾದರೂ ಬೇಕಿದ್ರೆ ನಿನಗೆ ಏನಾದರೂ ತಗೊಂಬೋದಾಗಲಿ, ಏನಾದರೂ ಬೇಕಿದ್ರೆ ಮಾಡ್ಕೊಡೋದಾಗಲಿ ಏನಿದ್ರು ಹೇಳು. ಅಕ್ಕಯ್ಯರ ಮನೆ ತಗೆ ಅಲ್ಲೇ ಮಾಡ್ಕೊಂಬರ್ತೀನಿ. ಅದಕ್ಕೆ ಇಲ್ಲೇನು ಅಡುಗೆ ಗಿಡಿಗೆ ಏನೂ ಮಾಡೋಕ್ಕೋಗಲ್ಲ, ಎಲ್ಲ ಅಡುಗೆ ಆಗಲಿ ಎಲ್ಲ ಅಲ್ಲೇ ಮಾಡ್ತೀವಿ. ಊಟನೂ ಎಲ್ಲ ಇಲ್ಲೇ ತಗೊಬತ್ತೀನಿ, ಹೇಳಂಗ. ಸರಿ ಆಯಿತು, ಅಲ್ಲೇ ಎಲ್ಲ ಮಾಡ್ಕೊಂಡು ತಗೊಂಬ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲಿ ಇನ್ನೇನು ನಮ್ಮಿಬ್ಬರೊಳಗೆ ಇನ್ನೇನು ಮಾಡ್ತೀಯ? ಅಲ್ಲೇ ಮಾಡು, ನನಗೇನೇನಂತ ಬೇಜಾರೇನಿಲ್ಲ. ಅಲ್ಲೇ ಮಾಲ್ಕೊಂಬಂದಾದ್ರೆ ಅಲ್ಲೇ ಮಾಲ್ಕ, ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಇರೋ 1-2 ದಿವಸ. ನಿಮ್ಮ ಅಕ್ಕರ್ದದೆಲ್ಲ ಸಮಸ್ಯೆ ಬಗೆಹರಿಯೋವರೆಗೂ ನಾನು ಏನಂತವಕ್ಕೆಲ್ಲ ಲೆಕ್ಕ ಹಾಕಕ್ಕೆ ಹೋಗಲ್ಲ, ನಾನೇನಂತವೆಲ್ಲ ಹಿಡ್ದಾಡಕ್ಕೆ ಹೋಗಲ್ಲ. ಸರಿ ಆಯಿತು. ಓದ್ಲು ಯಪ್ಪ, ಇದೊಳ್ಳೆ ಸಮಸ್ಯೆ ಆಗ್ಬಿಡ್ತಪ್ಪ. ಇದು ಬೇರೆ ಬಾಕ್ಲು ಅಂತ ಬಿಗಿಯೋದಿಲ್ಲ, ಏನಿಲ್ಲ. ನಾಗಿಣಿ ಇದೋ ಅಯ್ಯೋ, ನನಗಂತ ಭಯ ಆಗ್ಬಿಟ್ಟಿತ್ತು. ಅಯ್ಯಪ್ಪ, ನೀನು ಹೆಂಡತಿ ಬಂದಿದ್ದು ಕೈ ಕಾಲೆಲ್ಲ ನಡ್ಗೋದ್ವಪ್ಪ. ನನಗೆ ಯಾಕಪ್ಪ ಇದು ಹಿಂಗೆ ಸಡನ್ನಾಗಿ ಬಂದುಬಿಟ್ಲು ಅನ್ನಿಸ್ತು. ನನಗೆ ಕೈ ಕಾಲೆಲ್ಲ ನಡ್ಗೋಗ್ಬಿಟ್ವು. ತಲೆ ಕೆಡಿಸ್ಕೊಬೇಡ ನೀನು, ಓದ್ಲಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ನು ಮುಂದದ್ದು ನಾನು ನೋಡ್ಕೊಂತೀನಿ, ಏನೇ ಬಂದ್ರು. ಬಾ ನಾಗಿಣಿ, ಕೂತ್ಕೋಬಾ. ನಾಗಿಣಿ ಡ್ಯಾನ್ಸ್ ಚಿನ್ನ. ಅಯ್ಯೋ, ನಿಮಗೆ ಹಾಡು ಹೇಳೋದು ಖುಷಿ, ನನಗೆ ನಿನ್ನ ಹೆಂಡತಿ ಬಂದಲ್ಲ ಅನ್ನೋದೊಂದು ಭಯ. ಬೇಡಪ್ಪ, ನೀ ಹಾಕ್ಬೇಕು, ಬಾ. ಹೋಗು ನೀನೊಬ್ಳು. ಎದಕ್ಕೆ ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಮೊದಲು ತಾನೇ ಅವಳು ಬರೋಲ್ಲ, ಇನ್ನು ಅಡುಗೆ ಮಾಡ್ಕೊಂಡು ಬರೋಕ್ಕೆ ತಗೊಂಡು ಹೋಗ್ಯವಳೆ, ಅಡುಗೆ ಮಾಡ್ಕೊಂಬರೋಕ್ಕೆ ಹೋಗ್ಯವಳೆ. ಅದಕ್ಕೇ ಬಂದರೆ ಏನು ಮಾಡೋಣ? ಅಡುಗೆ ಮಾಡ್ಕೊಂಬರೋಕೆ ಹೋಗ್ಯವಳೆ, ತಿರುಗಿ ಬಂದರೆ ಹಾಕ್ಬೇಕಪ್ಪ. ನಾನು ಅದಕ್ಕೆ ಹೇಳಿದ್ದು, ನನಗೆ ನಿಮ್ಮ ಮನೆಗೆ ಬರೋಕ್ಕೆ ಭಯ ಆಗುತ್ತೆ ಅಂತ. ನೀನು ಇಲ್ಲೊಂದೆಲ್ಲ ಇಂದು ಮಾಡ್ತೀಯ, ನಾನು ಏನು ಮಾಡೋಣ ಇವಾಗ? ನನಗೆ ಒಂಥರ ಭಯ ಆಗ್ತೈತೆ, ನಾನು ಹೋಗ್ತೀನಿ. ನಾನು ಇಲ್ಲಿರೋದಿಲ್ಲ, ಕೂತ್ಕೊಂಡು ಮಾತಾಡೋದಿಲ್ಲ ನಿನ್ನ ಜೊತೆ. ಹೇಳ್ದಂಗೆ ಕೇಳೋ ನಾಗಿಣಿ, ನಾನು ಹೇಳ್ದಂಗೆ ಕೇಳು, ಚೆನ್ನಾಗಿರ್ತೀಯ. ನಾನು ಹೇಳ್ದಂಗೆ ಕೇಳು. ನೋಡಿದ್ರಲ್ಲ ವೀಕ್ಷಕರೇ, ಗಿರ್ಜಂಬೆ ನನ್ನ ಮದುವೆ ಆಗಿಲ್ಲ ಅಂತೇಳಿ ಆಳಿಸ್ತಾಳೆ. ಅದಕ್ಕೆ ಅವಳ ಮ್ಯಾಗ್ಲಿ ಇದಕ್ಕಾದ್ರೂ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಂತಿನ. ಅವಳಿಗೆ ಆಗ್ತಿದ್ದೀನಿ, ಆಗಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಯಾಕಂದರೆ ನನಗೂ ಈ ವರ್ಷ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಅದಕ್ಕೇ ಈ ವರ್ಷ ನಾನು ಆಗಿ ತೋರಿಸ್ಬೇಕು. ಇವಾಗ ನನ್ನ ಮುಂದೆ ಬಿಲ್ಡಪ್ ಕೊಡ್ತಾಳೆ, ಮದುವೆ ಆಗಿ ಚೆನ್ನಾಗಿರೋದಕ್ಕೆ, ಒಂದು ಗಂಡು ಮಗ ಆಗಿರೋದಕ್ಕೆ ಬಿಲ್ಡಪ್ ಕೊಡ್ತಾಳೆ. ನಾನು ಮದುವೆ ಆಗ್ತೀನಿ, ನಾನು ಬಿಡೋದಿಲ್ಲ, ನಾನು ಮಾಂತಿ ಒಂದು ಮದುವೆ ಆಗ್ತೀನಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.